ಮಾರ್ಗರೆಟ್ ಆಳ್ವಾ ನಂತರ ಪ್ರಥಮ ಬಾರಿಗೆ ಏನಂತಂದರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡಿದ್ದಾರೆ. ಇಡೀ ಕ್ಷೇತ್ರದಾದ್ಯಂತ ಸಂಚಾರ ಮಾಡಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಏನಂತಂದರೆ ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇನಾಮದಾರ ಏನು ಬಾಬಾ ಸಾಹೇಬ್ ಪಾಟೀಲ್ ಅವರು ಶಾಸಕರು ಏನಿದ್ದಾರೆ ಅವರ ಮನೆಗೆ ಆಗಮಿಸಿದ್ದಾರೆ. ಅವರನ್ನು ಮಾತಾಡಿಸ್ತೀನಿ. ಮೇಡಮ್, ಈಗ ಯಾವ ರೀತಿ ವಾತಾವರಣ ಇದೆ ನಿಮ್ಮ ಕ್ಷೇತ್ರದಲ್ಲಿ? ನನ್ನ ಕ್ಷೇತ್ರ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸೇರಿ ಖಾನಾಪುರ ಕಿತ್ತೂರು ಇದು ಬೆಳಗಾವಿ ಜಿಲ್ಲೆಯಿಂದ ಬರ್ತದೆ. ಸೊ ಆ ಸಂದರ್ಭದಲ್ಲಿ ನಿನ್ನೆ ಮೊನ್ನೆನೇ ದಾಂಡೇಲಿ ಮತ್ತು ಶಿರ್ಸಿ ಎಲ್ಲ ಮುಗಿಸಿ ಇವತ್ತು 3ನೇ ರೌಂಡ್ ಕಿತ್ತೂರಲ್ಲಿ ಮಾಡ್ತಾ ಇದ್ದೀನಿ. ಕೆಳಗಡೆ ಘಟ್ಟದ ಕೆಳಗಡೆ ಅಂತ ಎಲ್ಲರೂ ಭಾಳ ಹುಮ್ಮಸ್ಸಿಂದ ಈ ಬಾರಿ ನಮಗೆ ಬದಲಾವಣೆ ಬೇಕು. ವನವಾಸ ನಾವು ಮುಗಿಸ್ಬೇಕಾದ್ರೆ 30 ವರ್ಷದ ವನವಾಸ ಮುಗಿಸ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ನಮಗೆ ಈ ಬಾರಿ ಒಳ್ಳೆಯ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಅಂತ ಎಲ್ಲ ಉತ್ತರ ಕನ್ನಡ ಜಿಲ್ಲೆಯ ಜನರ ಅಭಿಪ್ರಾಯ ಕೂಡ ಬರ್ತಾ ಇದೆ. ಈ ಕಡೆ ಭಾಗದ ಮುಖ್ಯವಾಗಿ ಕಿತ್ತೂರು ಖಾನಾಪುರ ಅಂತ ನಮ್ಮ ಮನೆ ಮಗಳಿಗೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಒಂದು ಮಾನ ಸಮ್ಮಾನ ಕೊಟ್ಟು ಈ ಭಾಗದ ಎಲ್ಲ ಮನೆಗೆ ಒಂದು ಆಸೆ ಕಿರಣ್ ತೋರಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಕಿತ್ತೂರು ಖಾನಾಪುರ ಜನ ಕೂಡ ಭಾಳ ಹುಮ್ಮಸ್ಸಿಂದ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮನೆಯಲ್ಲಿ ಗ್ಯಾರಂಟಿ ಮುಟ್ಟಿಸ್ತಾ ಇದೆ. ಮತ್ತೆ ಒಮ್ಮೆ ಸತಿ ಪಂಚ ನ್ಯಾಯ ಗ್ಯಾರಂಟೀಸ್ ಮುಟ್ಟಿಸ್ತೀವಿ ಅಂತ ಕೂಡ ಎಲ್ಲ ಬೂತ್ ಲೆವೆಲ್ ಕಾರ್ಯಕರ್ತರು ಕೂಡ ಗ್ಯಾರಂಟಿ ಕಾರ್ಡ್ಸ್ ಎಲ್ಲ ಕಡೆ ಕೊಟ್ಟು ಜನರ ಬಾಯಿಯಿಂದ ಬರ್ತಾ ಇದೆ. ಇದು ಕೊಡಲಿಕ್ಕೆ ಅವಶ್ಯಕತೆನೇ ಇಲ್ಲ. ನಾವು ಅಕ್ಕಿ ತಿಂತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರದ್ದು. ನಾವು ಖಂಡಿತವಾಗಿ ಈ ಬಾರಿ 2,000 ರೂಪಾಯಿಂದ ನಮಗೆ ಬದುಕಲಿಕ್ಕೆ ಒಂದು ಮಾನ ಸಮ್ಮಾನದಿಂದ ಸಿದ್ದರಾಮಯ್ಯ ಸರ್ಕಾರ ಅವಕಾಶ ಕೊಟ್ಟಿದ್ದಾರೆ. ನಾವು ಈ ಬಾರಿ ಬದಲಾವಣೆ ಮಾಡ್ತೀವಿ. ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಯಾಕೆ ನಿಮಗೆ ಓಟ್ ಹಾಕಬೇಕು ಮತದಾರರು? ಏನನ್ನ ಹೇಳ್ತಾ ಇದ್ದೀರಿ, ಯಾಕೆ ಓಟ್ ಹಾಕಬೇಕು ಅಂತ? ನೋಡಿ, ಮುಖ್ಯವಾಗಿ ಉತ್ತರ ಕನ್ನಡ ಸಮಸ್ಯೆ ಏನು ನಡೀತಾ ಇದೆ, ನಾವು ಖಾನಾಪುರ ಕಿತ್ತೂರವ್ರನ್ನ ಸಂಸದರು ನೋಡೇ ಇಲ್ಲ 30 ವರ್ಷ, ಅವರು ಕೂಡ ನೋಡಿಲ್ಲ. ಸೊ ಅದಕ್ಕೆ ಈ ಭಾಗದ ಸಮಸ್ಯೆ ಏನಿದೆ, ಮುಖ್ಯವಾಗಿ ಅರಣ್ಯ ಅತಿಕ್ರಮಣ ಸಮಸ್ಯೆ ಭಾಳ ಕಾಡ್ತಾ ಇದೆ. ಅಲ್ಲಿ ಹಾಸ್ಪಿಟಲ್ ಚೆನ್ನಾಗೇ ಇಲ್ಲ, ಟ್ರೋಮಾ ಸೆಂಟರ್ ಬೇಕು ಅಂತ. ಮತ್ತು ಖಾನಾಪುರ ಕಿತ್ತೂರು ಸೇರಿ ನಮ್ಮಲ್ಲಿ ಕೂಡ ಖಾನಾಪುರಲ್ಲಿ ಕಾಡು ಪ್ರದೇಶ ಇರ್ತಕ್ಕಂಥ ಅರಣ್ಯ ಅತಿಕ್ರಮಣ ಇದೆ. ಇಲ್ಲಿ ಕಿತ್ತೂರಲ್ಲಿ ಏನು ಸಮಸ್ಯೆ ಇದೆ ಅದು ಬಾಬಾ ಸಾಹೇಬ್ ಪಾಟೀಲ್ ಸೇರಿ ನಾವು ಎಲ್ಲರೂ ಜನರ ಧ್ವನಿ ಏನಿದೆ ಅದು ಪಾರ್ಲಿಮೆಂಟಲ್ಲಿ ಅಟ್ಲೀಸ್ಟ್ ಕೇಂದ್ರದಲ್ಲಿ ನಮಗೆ ಏನು ಪಾಲಿಸೀಸ್ ಆಗಬೇಕು, ನಮಗೆ ಏನು ಪರಿಹಾರ ಸಿಗಬೇಕು ಆ ಸ್ಕೀಮ್ಸ್ ಇಲ್ಲಿ ತರೋದು ಕೆಲಸ ಮಾಡ್ತೀನಿ. ಆ ನಿಟ್ಟ ಮೇಲೆ ತಾವು ಎಲ್ಲರೂ ಮತ ಹಾಕಬೇಕು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ್ತು ನನಗೆ. ಸೆಕೆಂಡ್ಲಿ 5 ಗ್ಯಾರಂಟೀಸ್ ನಾವು ನಡೆದಿದ್ದೀವಿ. ಯಾಕೆಂದರೆ ಒಂದು ಶಬ್ದ ಒಂದು ಮಾತು ಕೊಟ್ಟಿದ್ದೀವಿ. ಆ ಮಾತು ಇಲ್ಲಿವರೆಗೂ ಕಳೆದು 10 ತಿಂಗಳಿಂದ ಪ್ರತಿಯೊಂದು ಮನೆಗೆ ಸಿಗ್ತಕ್ಕಂಥ ಒಂದು ವಿಶ್ವಾಸ ಇದೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮೇಲೆ ನಾವು ಮತ ಕೇಳ್ತಾ ಇದ್ದೀವಿ. ಕಾಂಗ್ರೆಸ್ ಯಾವ ಕಡೆ ನೀವು ಹೋಗಿ ಕಾಂಗ್ರೆಸ್ ಅಭ್ಯರ್ಥಿಗಳು ನಾನು ಸೇರಿ ಎಲ್ಲ 28 ಈಗ 14 ಅಷ್ಟೇ ಉಳಿದಿದೆ. ಆದರೆ ಕೂಡ ಎಲ್ಲರೂ ನಮ್ಮ ಕಾಂಗ್ರೆಸ್ ಏನು ಕೊಡುಗೆ ಇದೆ, ಕಾಂಗ್ರೆಸ್ ವಿಚಾರಧಾರ ಏನಿದೆ ಅದರ ಮೇಲೆ ಮತ ಕೇಳ್ತಾ ಇದ್ದೀವಿ. ಸುಳ್ಳು ಭರವಸೆ, ಜಾತಿ ಧರ್ಮ ಬೆಂಕಿ ಹಾಕೋದು, ಪುಣ್ಯಾತ್ಮ ಹೆಸರು ತಗೊಂಡು ನಾವು ಮತ ಕೇಳ್ತಾ ಇಲ್ಲ. ಅದು ಎಲ್ಲ BJPಗೆ ಬಿಟ್ಟಿದ್ದೀವಿ. ನನ್ನ ಪಾಡ ನಾವು ನಮ್ಮ ಕೆಲಸ ಮೇಲೆ ಶಾಸಕರು, ಸ್ಥಳೀಯ ಶಾಸಕರು ಏನು ಕೆಲಸ ಮಾಡಿದ್ದಾರೆ, ಸ್ಥಳೀಯ ಸರ್ಕಾರಕ್ಕೆ ಏನು ಕೆಲಸ ಮಾಡಿದ್ದಾರೆ ಅದರ ನಿಟ್ಟ ಮೇಲೆ ನಾವು ಮತಯಾಚನೆ ಮಾಡ್ತೀವಿ. ಈಗ ನಿಮ್ಮ ಪ್ರತಿಸ್ಪರ್ಧಿ ಹಿಂದುತ್ವ ಮತ್ತು ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ನಿಮ್ಮ ವಿರೋಧಿಯನ್ನ ಯಾವ ರೀತಿ ನೋಡ್ತಿರ್ತಾವೆ ಈ ಎಲೆಕ್ಷನಲ್ಲಿ? ನನಗೆ ವಿರೋಧಿ ಅಂತ ನಾನು ಯಾರಿಗೆ ನೋಡ್ತಾ ಇಲ್ಲ. ನಾನು ನೋಡ್ತಾ ಇದ್ದೀನಿ ಮತ್ತೆ ಒಮ್ಮೆ ಸತಿವನ್ನ ಅವಕಾಶ ಜನರ ಸೇವೆ ಮಾಡಲಿಕ್ಕೆ ಬಂದಿದೆ. ಆ ಅವಕಾಶ ನಾವು ಹೆಂಗೆ ಉಪಯೋಗ ಮಾಡಬೇಕು, ಜನ ಕೂಡ ನನ್ನ ಕಡೆ ಈ ಥರ ನೋಡ್ತಾ ಇದ್ದಾರೆ. ಒಂದು ಒಳ್ಳೆಯ ಅಭ್ಯರ್ಥಿ ನಮಗೆ ಸಿಕ್ಕಿದ್ದಾರೆ, ಡಾಕ್ಟರ್ ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ. ಹೋದ ಬಾರಿ ಮಾರ್ಗರೆಟ್ ಆಳ್ವಾ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಈ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿ ಮಾಡಿದ್ದಾರೆ, ಇನ್ನೊಮ್ಮೆ ಸತಿ ಹೆಣ್ಮಗಳನ್ನೇ ಮಾಡ್ತಾರೆ ಅಂತ ವಿಶ್ವಾಸದಿಂದ ಅವರು ಮಾಡ್ತಾ ಇದ್ದಾರೆ. ಸೊ ನನಗೆ ವಿರೋಧಿ ಅಂತ ಯಾರಿಲ್ಲ. ನಾನು ಜನರ ಆಶೀರ್ವಾದದಿಂದ ಗೆದ್ದೆ ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಕ್ಷೇತ್ರದ ಜನಕ್ಕೆ ಏನು ಅಪೀಲ್ ಮಾಡ್ತೀರಿ?
ದಯವಿಟ್ಟು ಈ ಬಾರಿ 10 ವರ್ಷದ ವನವಾಸ ನಿಮಗೆ ಮುಗಿಸ್ಲಿಕ್ಕೆ ಒಂದು ಚಾನ್ಸ್ ಅವಕಾಶ ಸಿಕ್ಕಿದೆ. 30 ವರ್ಷದಿಂದ ತಾವು ಎಲ್ಲರೂ ಸಂಸದರು ನೋಡಿಲ್ಲ. ಕಳೆದು 10 ವರ್ಷದ್ದು ಕೇಂದ್ರ ಸರ್ಕಾರದ್ದು ಕೂಡ ಏನು ಯೋಜನೆಗಳು ನಿಮಗೆ ಸಿಕ್ಕಿದೆ ಅದು ಕೂಡ ನಿಮ್ಮ ಮುಂದೆ ಇದೆ. 10 ತಿಂಗಳದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಕೂಡ ನಿಮಗೆ ಮುಟ್ಟಿಸ್ದ ಕೆಲಸ ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ಸೊ ಆ ನಿಟ್ಟ ಮೇಲೆ ಕೆಲಸ ಮಾಡೋರು ಜನರ ಜೊತೆ, ಕೆಲಸ ಮಾಡೋರು ಕಾಂಗ್ರೆಸ್ ಪಕ್ಷ ಜೊತೆ, ನನ್ನ ಜೊತೆ ತಾವು ಇರಬೇಕು ಅಂತ ಕೈ ಮುಗಿದು ನಿಮ್ಮ ಆಶೀರ್ವಾದ ನನಗೆ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಇದಿಷ್ಟು ಏನಂತಂದರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಮಾತು. ಕ್ಯಾಮ್ರಾಮನ್ ನಾಗೇಶ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.